ಮಾಗಡಿ ಪಟ್ಟಣದ ಮದ್ಯ ಸಂಸ್ಕೃತಿಗೆ ಕಡಿವಾಣ ಎಲ್ಲಿ? ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಕೆಲವು ಹೋಟೆಲ್ಗಳು ಹಾಗೂ ಲಾಡ್ಜ್ಗಳಲ್ಲಿ ರಾತ್ರಿ ವೇಳೆಯ ಸಂಭ್ರಮಗಳು ಇದೀಗ ಜನರ ಚರ್ಚೆಯ ವಿಷಯವಾಗಿವೆ. ಪಿವಿ ಸೀತಾರಾಮ್ ಲಾಡ್ಜ್ ಅಂಡ್ ಬಾರ್ ಪಕ್ಕದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಹಂದಿ ಮಾಂಸದ ಹೋಟೆಲ್ನಲ್ಲಿ ಪ್ರತಿದಿನ ರಾತ್ರಿ ಗುಂಡು ತುಂಡು ಪಾರ್ಟಿಗಳು ನಡೀತಾ ಇರುವ ಬಗ್ಗೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗಳು ಕೇವಲ ಒಂದು ಹೋಟೆಲ್ಗೆ ಅಷ್ಟೇ ಸೀಮಿತವಲ್ಲ. ಅನುಪ್ರಭಾತ್ ಹೋಟೆಲ್ ಮತ್ತು ವೆಂಕಟೇಶ್ವರ ವೈನ್ ಸಂಧಿಯಲ್ಲಿರುವಂತಹ ಹೋಟೆಲ್ಗಳು, ಬಾಲಾಜಿ ಚಿತ್ರಮಂದಿರದ ಅಕ್ಕಪಕ್ಕದ ಹೋಟೆಲ್ಗಳು ಎಲ್ಲೆಡೆ ಇದೇ ದೃಶ್ಯ ಕಂಡು ಬರ್ತಾ ಇದೆ. ದಿನದ ಯಾವುದೇ ಹೊತ್ತಿನಲ್ಲೂ ಕೂಡ ಕುಡಿಯಲು ಅವಕಾಶ ದೊರೆತಾ ಇದ್ದು, ಅಬಕಾರಿ ಇಲಾಖೆ ಮಾತ್ರ ಕಣ್ಮುಚ್ಚಿಕೊಂಡಿರುವಂತೆ ಕಾಣಿಸ್ತಾ ಇದೆ ಎಂಬುದು ನಾಗರಿಕರ ಆಕ್ರೋಶವಾಗಿದೆ. ಜನಸಾಮಾನ್ಯರ ಕಳವಳ. ಮಾಗಡಿ ಪಟ್ಟಣದ ಹಲವಾರು ನಾಗರಿಕರು ನಮ್ಮ ಮಕ್ಕಳು ಶಾಲೆಗೆ ಹೋಗುವ ಮಾರ್ಗದಲ್ಲಿಯೇ ಬಾರ್ಗಳು, ಹೋಟೆಲ್ಗಳು, ಬೆಳಗ್ಗೆ ಸಂಜೆ ಎಲ್ಲೆಡೆ ಕುಡಿತದ ವಾತಾವರಣ. ಇಂತಹ ಸಂಸ್ಕೃತಿಯ ಪರಿಣಾಮವಾಗಿ ಅಪಘಾತಗಳು, ಜಗಳಗಳು ಮತ್ತು ಸಾಮಾಜಿಕ ಅಶಾಂತಿ ಹೆಚ್ಚಾಗ್ತಾ ಇದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕುಡಿಯುವವರ ಸಂಖ್ಯೆ ಹೆಚ್ಚುತ್ತಿರುವಂತೆಯೇ ಕುಡಿತದ ಸ್ಥಿತಿಯಲ್ಲಿ ವಾಹನ ಓಡಿಸುವವರ ಮೇಲಿನ ಕ್ರಮ ಮಾತ್ರ ಹೆಚ್ಚಾಗಿದೆ. ಆದರೆ ಜನರ ಮಾತು ಏನಂದ್ರೆ, ಕುಡಿಯಲು ಅವಕಾಶ ಕೊಟ್ಟು ನಂತರ ದಂಡ ಹಾಕುವುದು ಸರಿ ಮಾರ್ಗವೇ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಅಧಿಕಾರಿಗಳಿಂದ ನಿರೀಕ್ಷೆ. ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡೂ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಬಾರ್ ಮತ್ತು ಹೋಟೆಲ್ಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಜನರ ಸುರಕ್ಷತೆ ಮತ್ತು ಸಾಮಾಜಿಕ ಶಿಸ್ತು ಕಾಪಾಡುವುದು ಕೇವಲ ಜನರ ಕೆಲಸವಲ್ಲ, ಅದು ಅಧಿಕಾರಿಗಳ ಜವಾಬ್ದಾರಿಯೂ ಹೌದು. ಸಮಾಜದ ಕರೆದೊಯ್ದು ಒಂದು ಪಟ್ಟಣದ ಪ್ರಗತಿ ಅದರ ಮಧ್ಯೆ ಮಾರಾಟದ ಸಂಖ್ಯೆಯಲ್ಲಿ ಅಲ್ಲ, ಅದರ ಸಂಸ್ಕೃತಿಯಲ್ಲಿ ಇದೆ. ಅಧಿಕಾರಿಗಳು, ಹೋಟೆಲ್ ಮಾಲೀಕರು ಮತ್ತು ನಾಗರಿಕರು ಒಟ್ಟಾಗಿ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂತ ಹೇಳಿದ್ರು. ಮಾಗಡಿಯಲ್ಲಿ ಮದ್ಯ ಸಂಸ್ಕೃತಿಗೆ ಬ್ರೇಕ್ ಹಾಕುವುದು ಇಂದಿನ ಅಗತ್ಯವಾಗಿದ್ದು, ಎಂದಾದರೂ ಕೂಡ ಎಲ್ಲರೂ ಸೇರಿಕೊಂಡು ಈ ವಿಷಯದ ತೀವ್ರತೆಯನ್ನ ಅರ್ಥ ಮಾಡಿಕೊಂಡು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾಳೆಯ ಸುದ್ದಿ ಇನ್ನೂ ಗಂಭೀರವಾಗಿರಬಹುದು. ಮಾಡ್ತೀಯ ಎಣ್ಣೆ ಕುಡಿದ್ರೆ ಟಾರ್ಗೆಟ್ ಮಾಡ್ತಾವಲ್ಲ ಮಂಜಣ್ಣ, ಹೇಳಯ್ಯ ಹೇಳಿ, ನೀನು ಹೇಳ್ಬಿಡು, ನಾನು ಜಾಸ್ತಿ ಹೇಳಲ್ಲ. ಎಣ್ಣೆ ಕುಡಿಯೋರಿಗೆ ಟಾರ್ಗೆಟ್. ಅದು ಬಿಡು, ಈಗ ನಾನು ಹೇಳಿದ್ರೆ ಎಡೆ ಮಾತು. ಸಿಗರೇಟ್ ಸೇದೋರು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಒಡೆ ಕುಡಿಸ್ಕೊಂಡು. ಎಣ್ಣೆ ಕುಡಿಯೋರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ?